ಹಾಂ ಚಾಲೂ ಆಯ್ತು. ಮುಂದೆ ಭಾಳ ಆಗ್ತದೆ ಸರ್. ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾವು ಇವತ್ತು ನಮ್ಮ ರೌಕೆಬನಟ್ಟಿ ಒಂದು ತಹಸೀಲ್ದಾರ್ ಆಫೀಸ್ ಬಂದಿದ್ದೀವಿ. ಇಲ್ಲಿ ನಮ್ಮ ರೌಕೆಬನಟ್ಟಿ ಅಂಗವಿಕಲರ ಸಮಸ್ಯೆಗಳು ಹೆಂಗವ ಅಂತಂದ್ರೆ ಅವ್ರಿಗೆ ಯಾರೋ ದಾಗ್ ಮಾಡ್ಲಾರ್ದಂಗೆ ಐತಿ ಪರಿಸ್ಥಿತಿ ಅವ್ರದ. ಅವ್ರಿಗೆ 3-4-5 ತಿಂಗಳು ಆಗ್ತತ್ತ, ಅವ್ರು ಪೆನ್ಷನ್ ಬರುವಲ್ತತ್ತ. ಅವ್ರು ಅದ್ರ ಮೇಲೆ ಜೀವನ ಮಾಡ್ತಿರ್ತಾರೋ. ಇವ್ರು ಯಾವುದೋ ಒಂದು ಇನ್ಕಮ್ದ ಒಂದು ಯಾವುದೋ ವಿಷಯ ಇಟ್ಕೊಂಡು ಅವ್ರಿಗೆ 5 ತಿಂಗಳು ಅವ್ರು ಪೆನ್ಷನ್ ಹಾಕುವಾದ್ರು. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದಾರು, ರೇಟು ತಹಸೀಲ್ದಾರ್ ಅದಾರು. ಅದ್ರ ಬಗ್ಗೆ ಸರ ಈಗ ಏನಾಗೈತಿ, ಅಂಗವಿಕಲರನ್ನು ಭಾಳ ಜನ ಪುನಃ ನಮ್ಮ ಇಲ್ಲಿ ಲೋಕಲ್ದಾಗ ಎಷ್ಟು ಸಮಸ್ಯೆ ಹೇಳ್ತಾರಂದ್ರೆ ರೀ, ಅವ್ರಿಗೆ 4-5 ತಿಂಗಳು ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ಬರುವಂತ ನಮ್ಗೆ ಇದುವರೆಗೆ ಅರ್ಥ ಆಗ್ತಾ ಇಲ್ಲ ಸರ್. ಇನ್ನೊಂದು ಅಲ್ಲಿ ತಲಾಟೆ ಅವ್ರಿಗೆ ಕೇಳಂತ ಕೇಳ್ರಿ, ಮತ್ತು ಅದು ಇನ್ಕಮ್ ಸಲುವಾಗಿ ಏನೋ ಇನ್ಕಮ್ 35,000 ರೂಪಾಯಿ ಆಗೈತಿ, ಅದು ಮತ್ತೆ 30,000 ರೂಪಾಯಿ ಮಾಡ್ಕೊಳ್ಬೇಕು. ಅದ್ರ ಸಲುವಾಗಿ ಅವ್ರಿಗೆ ಇದನ್ನ ಪೆನ್ಷನ್ ಬರುವಂತ ಅನ್ನೋದು ರೀಸನ್ ಹೇಳ್ತಾರೆ ಅವ್ರು. ಇಲ್ರಿ ಮತ್ತು ಅದು ಯಾಕೆ ಆ ರೀತಿ ಆಗೈತಿ, ಮತ್ತು ಅವ್ರು ಇನ್ಕಮ್ ಏನು ಇರ್ತೈತಿ ಅಂಗವಿಕಲರು ಇರ್ತಾರೋ, ಮತ್ತು ಅವ್ರು 30,000 ರೂಪಾಯಿ ಇನ್ಕಮ್ ಇರ್ತೈತಿ, ಇದ್ದದ್ದು ಪೆನ್ಷನ್ ಮೇಲೆ ಅವ್ರು ಜೀವನ ಮಾಡ್ತಿರ್ತಾರೋ. ಮತ್ತು ಅದ್ರ ಸಲುವಾಗಿ ನೀವು ಅದೊಂದು ರೀಸನ್ ಇಟ್ಕೊಂಡು ಅವ್ರು 4-5 ತಿಂಗಳು ಕೊಡಲಿಲ್ಲ ಅಂದ್ರೆ ಅವ್ರು ಜೀವನ ಏನು ಮಾಡಬೇಕು ಸಾಹೇಬ್ ಜೊತೆ ಮಾತಾಡ್ರಿ ತಂದ್ರು. ಅದಕ್ಕೆ ಏನು ಸರ್ ಏನು ತೊಂದರೆ ಇಲ್ಲ, ಅದು ಓದಿದ್ದ ವಿಷಯ ಅಲ್ರಿ ಸರ್. ಇದು ನಾನು ಲೆಟರ್ ಆಮೇಲೆ ಕೊಡ್ತೇನೆ ನಿಮಗೆ, ಕಾಮನ್ ಆಗಿರುವಂಥ ವಿಷಯ ಇದೆ ಇದು. ಅದ್ರ ಬಗ್ಗೆ ಲೆಟರ್ ಕೊಟ್ಟು ಏನಾಗಿದೆ ಅಂದರೆ ಈಗ ಇನ್ಸಿಲಿ ತಂತ್ರಾಂಶಕ್ಕೆ ಸರ್ಕಾರಿ ಮೊದಲು 32,000 ಇನ್ಕಮ್ ಇರಬೇಕು. ಈಗ ಯಾವುದೇ ಉದ್ದೇಶಕ್ಕೆ ಸರ್ಕಾರಿ ಸೌಲಭ್ಯಕ್ಕೆ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತಾರೆ, ಕಾಸ್ಟ್ ಇನ್ಕಮ್. ಅದರಲ್ಲಿ ಅವರು 35,000 40,000 ಆಗಿರ್ತಾರೆ. ಹಾಗಾಗಿ ಅದು ತಂತ್ರಾಂಶದಲ್ಲಿ ಮೊದಲು ಅದನ್ನು ಅಳವಡಿಸ್ಬಿಟ್ಟಿದ್ದಾರೆ. ಕುಟುಂಬ ಐ ಡಿ ಒಳಗೆ ಅದನ್ನು 32,000ಕ್ಕಿಂತ ಮೀರ್ತಿರ್ತೀವಿ ಅಂದರೆ ತಾತ್ಕಾಲಿಕ ಅದು ಇದಾಗುತ್ತೆ. ಮತ್ತೆ ಮರುಪರೀಕ್ಷೆ ಮಾಡಿ ಅವ್ರ ಇನ್ಕಮ್ ಪರಿಶೀಲಿಸಿ ಅವ್ರಿಗೆ ಅರ್ಹತೆ ಇದ್ದರೆ ಅದನ್ನು ಕೊಡಿ ಅಂತಲೇ ಸರ್ಕಾರ ನಿರ್ದೇಶನ. ಅದ್ರ ಪ್ರಕಾರ ನಾವು ಯಾವ ಹಂಗಾಗಿದ್ದಾವೆ ಎಲ್ಲರದ್ದು ಸರಿ 30,000 ಹಾಕಿ ಅವ್ರಿಗೆಲ್ಲ ಪೆನ್ಷನ್ಗಳು ಮತ್ತು ಮರುಚಾಲ್ತಿಯಾಗಿ ಮಾಡಿಕೊಡ್ತೀವಿ. ಈಗ 31 ನಿಮಿಷ, ಈಗ 35,000 ರೂಪಾಯಿ ಮುಂಚಿತವಾಗಿ ಈಗ ಏನಾಗ್ತದೆ 30,000 ರೂಪಾಯಿ ಹಾಕಿಕೊಟ್ಟಾರೆ ಸರ್. ಅದಕ್ಕೆ ಮರುಪರಿಶೀಲನೆ ರದ್ದು ಮಾಡಿಸಿ ಮತ್ತೆ ಮಾಡ್ಕೊಡ್ತೀವಿ. ಈಗ ಸರ್ ಅವ್ರಿಗೆ ಪೆನ್ಷನ್ ಬರ್ಲಾದಕ್ಕೆ ಮೇನ್ ರೀಸನ್ ಅದಾವ ಕೇಳ್ತಾರೆ. ಬರೀ ಅವ್ರಿಗೆ ಅದಾವ ರೀಸನ್ ಮತ್ತೇನು ಬೇರೆ ರೀಸನ್ ಇದ್ರು ಅಲ್ಲ, ರೀಸನ್ ಅದು ಒಂದು ಹೌದು. ಮತ್ತು ಇನ್ನೊಂದು ಏನಂತಂದ್ರೆ ಹಿಂದೆ ಈಗ ಕೆಲವರು UDID ಹಿಂದೆ ಇರಲಿಲ್ಲ, ಈಗ UDID ಕಡ್ಡಾಯ ಮಾಡಿದ್ರು. ಅದು UDID ಕಾರ್ಡ್ ಮಾಡಿಸ್ಬಿಟ್ರೆ ಮತ್ತೆ ಅಪ್ಡೇಟ್ ಆಗಿ ಆಟೋಮೆಟಿಕ್ ಮರುಚಾಲ್ತಿ ಆಗುತ್ತೆ. ಅದೀಗ ಯಾರ್ಯಾರು ಅಂಗವಿಕಲರು ಇದ್ದಾರೆ ಪ್ರತಿಯೊಬ್ಬರದು ಅಂಗವಿಕಲರ ಪಿಂಚಣಿ ಆದೇಶ ಮತ್ತೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡ್ರಿ. ಅದು ಬೆನಿಫಿಷರಿ ಐ ಡಿ ಒಳಗೆ ಏನೇನು ಸಮಸ್ಯೆ ಅದ ಒಂದು ಪರ್ಸನಲ್ ನಾವು ಇಂಟ್ರೆಸ್ಟ್ ಒಂದು ಕನ್ಸಲ್ಟೆಂಟ್ ಇರಬೇಕಂತ ಕಳಿಸ್ಕೊಟ್ಬಿಟ್ಟು ಅವ್ರಿಗೆ ದಾಖಲಾತಿಗಳು ಏನೇನು ಬೇಕು ಅಂತ ತೊಗೊಂಡ್ಬಿಟ್ಟು ಮತ್ತೆಲ್ಲ ಮರುಚಾಲ್ತಿ ಮಾಡಿಸ್ತೀವಿ. ಇವ್ರಿಗೆ ಪಾರ್ಕ್ ಸಗಟ್ ತಂದು ಮನೆ ಆಗಿಲ್ಲ, ಇವ್ರು ಹೆಂಗೆ ಮಾಡ್ತಾರೆ? ಅದು ನಾನು ಗ್ರಾಮ ಸಹಾಯಕರಿಗೆ ಈಗ ಅಲ್ಲಿ ಇನ್ಕಮ್ ತೆಗೆಸಕ್ ಹೋಗಂತಲೇ ಇವ್ರು ಸಪ್ರೇಟ್ ಆಗಿ ಸರ್ ಅಲ್ಲಿ ತಲಾಟೆ ಮತ್ತೆ ಇನ್ಕಮ್ ಅಂತ ಇವ್ರಿಗೆ 2-3 ದಿವಸ ದಿನ ಆ ಕಡೆ ಕಡೆ ಎಡ್ತಾಕ್ತಾರಂತ. ಮತ್ತೆ ಇವ್ರಿಗೆ ಇಲ್ಲ ಮೊದಲ ಅವ್ರಿಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಅದಾವ್ರಿ. ಮತ್ತೆ ಅವ್ರಿಗೆ ಇವ್ರಿಗೇನು ಸಪ್ರೇಟ್ ವ್ಯವಸ್ಥೆ ಮಾಡ್ಬೇಕಿಲ್ಲ. 700 ಮಂದಿ ಐತ್ರಿ ನಮ್ಮಲ್ಲಿ ರಕ್ತಬಂದಾಗ 700 ಮಂದಿ ಜನ ಐತ್ರಿ ಅವ್ರು ಅಂಗವಿಕಲರು ಟೋಟಲ್ದಾಗ 740 ಜನ ಅದಾರಿ. ಮತ್ತು ಅವ್ರಿಗೆ ಏನಾರ ಸಪ್ರೇಟ್ ಆಗಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕಿಲ್ಲ. ಅದ್ರ ಸಲುವಾಗಿ ಅಲ್ಲಿ ಪ್ರತಿ ಸಲ ಅವ್ರು ಪಾಳಿ ಹಾಕೊಂಡ್ರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದು ಯಾರು ಇವರು ನಾವು ಅದು ಲೀಸ್ಟ್ ಮಾಡ್ಕೊಂಡು ಅರ್ಜಿ ಹಾಕ್ತಾರೆ ಮಾಡ್ತೀವಿ, ಸರಿ ಮಾಡ್ತೀವಿ. ಈಗ ಇನ್ಕಮ್ ನಾವು ಮಾಡ್ಸಕ್ ಹೋದ್ರೆ 1 ತಾಸು 2 ತಾಸು 3 ತಾಸು ನಿಂದ್ರೆ ನನಗೆ ಈಗ ಅದು ಆ ಹ್ಯಾಂಡಿಕ್ಯಾಪ್ಟ್ ನನ್ನ ಗಂಡ ಹ್ಯಾಂಡಿಕ್ಯಾಪ್ಟ್ ಮಗಳು ಹ್ಯಾಂಡಿಕ್ಯಾಪ್ಟ್ ನಿಂದ್ರೆ ಇಲ್ವಾ ಪಾಳೆ ಹಚ್ಚಾರು ನೀವು ನಿಂದ್ರಿ ಅಂದ್ರೆ ನೋಡ್ರಿ. ಈಗ ಸರ್ ಹೇಳಿ ಅದಕ್ಕೆ ಏನಾರು ಮಾಡ್ತೀವಿ ಅದಕ್ಕೆ ಒಬ್ರು ಯಾವ್ದೋ ಮಿನ್ಸ್ ಮಾಡಿ ಕೊಡ್ತೇವೆ ತಂದಾರ. ದಯವಿಟ್ಟು ಸರ ನಾವು ಒಂದು ಅಂಗವಿಕಲರ ಸಹ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ. ಅದಕ್ಕೆ ಅವ್ರು ಸಂಬಂಧಪಟ್ಟಂಗ ಏನಾಗೈತ್ರಿ ಇವ್ರು ಸಪ್ರೇಟ್ ಆಗಿ ಏನಾರು ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಅವ್ರು ಅದ್ರ ಸಲುವಾಗಿ ಅವ್ರು ಮೊದಲೇ ಅದ್ರ ಮೇಲೆ ಜೀವನ ಮಾಡ್ತಿರ್ತಾರೆ ಪೆನ್ಷನ್ ಮೇಲೆ. ಮತ್ತು ಅದ್ರ ಮೇಲೆ ಅವ್ರು 4-5 ತಿಂಗಳು ಬರ್ಲಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಡ್ತಾರೆ. ಓಡಾಡೋರು ಯಾರಿಲ್ಲ ಅವ್ರ ಈಗ ಸರ್ ಇದು ಕನಿಷ್ಠ ವೇತನ ಕನಿಷ್ಠ ಇದನ್ನ ಇದು ಆಗ್ತದೆ ಇನ್ಕಮ್ ಎಲ್ಲಿ ಮಟ್ಟ ಆಗ್ತದೆ ಕನಿಷ್ಠ ಇನ್ಕಮ್ ಹಾಕೋದು ನೀವು? ಈಗ ಸರ್ಕಾರ ಮಾನದಂಡ ಪ್ರಕಾರ ಈ ಅಟ್ ಪ್ರೆಸೆಂಟ್
ಇನ್ಕಮಿಗೆ ಗ್ರಾಮೀಣ ಭಾಗದಲ್ಲೆಲ್ಲ 32,000. ಕನಿಷ್ಠ ನೀವು ಸರ್ಕಾರ ನಿಗದಿ ಮಾಡಿದೆ ಅಷ್ಟು 32. ಸರ್ಕಾರ ನೀವು ಸರ್ಕಾರ ನಿಗದಿ ಮಾಡಿ ಅವ್ರ ಆರ್ಥಿಕ ಪರಿಸ್ಥಿತಿ ನೋಡಿ ವ್ಯಾಲ್ಯೂ ಮಾಡಿದ್ರೆ ಕನಿಷ್ಠ ಎಷ್ಟೈತಿ? ಕನಿಷ್ಠ 32,000. 32 ಈಗ 35 ಸುಮ್ ಹಾಕಿ ಕೊಡ್ತಾರಲ್ಲ ಈಗ ಈಗ 35 ಹಾಕಿ ಕೊಟ್ಟಿರ್ತಾರೆ. ಈಗ ಮಾತಿ 35 ಹಾಕಿ ಕೊಡ್ತಾರೆ. ಅಷ್ಟಿಲ್ಲ ಇಲ್ಲ ಈಗ ಅದ್ರ ಸಂಬಂಧ ಏನು ಯಾರ್ಯಾರು ಏನು ಎಲಿಜಿಬಲ್ ಅಂದ್ರೆ ಎಲ್ಲರಿಗೂ ಈಗ ಅದ್ರ ಸಲುವಾಗಿ ಏನಾಗುತ್ತೆ ಸರ್, ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾನು ಓವರಾಲ್ ಆಗಿ ಹೇಳಿದ್ದೇನೆ. ನೀವು ಈಗ ಏನು ಅಂಗವಿಕಲರು ಎಲ್ಲರೂ ಅವ್ರನ್ನ ವಿಶೇಷ ಆದ್ಯತೆ ಮೇರೆಗೆ ನಾವು ಮಾಡಿ ಅವನ್ನೆಲ್ಲ ಮರು ಚಾಲ್ತಿಗೊಳಿಸ್ಕೊಡ್ತೇವೆ. ಆಯ್ತಾ? ಸರ್ ಅವ್ರಿಗೆ ಓಡಾಡ್ತಾರ ಆಯ್ತು. ಯಾರೋ ಪರವಾಗಿ ಅದ್ರ ಬಗ್ಗೆ ಕ್ರಮ ಅಲ್ಲಲ್ಲ ಅದು ಏನಾದ್ರು ಎಲ್ಲ ಡಾಕ್ಯುಮೆಂಟ್ಸ್ ಯಾರು ಒಬ್ಬರು ತಂದು ಕೊಟ್ಟಂದ್ರೆ ನಾನು ನಮ್ಮನ್ನ ಆದ್ಯತೆ ಕೊಟ್ಟು ಯಾರ್ಯಾರು ಏನು ಅವನ್ನೆಲ್ಲ ದಾಖಲಾತಿ ಕೊಟ್ಕೊಂಡು ಮರು ಚಾಲ್ತಿ ಮಾಡ್ತೀನಿ. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂಗ ಈಗ ಒಂದು ತಹಸೀಲ್ದಾರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಾರು. ಅದಕ್ಕೆ ಸಂಬಂಧ ಅವ್ರಿಗೊಂದು ನಮ್ಮ KRS ಪಕ್ಷದಿಂದ ಒಂದು ಮನವಿಯನ್ನು ಕೊಡ್ತಾ ಇದೀವಿ. ಮಾನ್ಯ ತಹಸೀಲ್ದಾರ್ ಅವರಿಗೆ ರೌಕೆಬಂಟಿ ತಾಲೂಕು, ಜಿಲ್ಲಾ ಬಾಗಲಕೋಟೆ. ವಿಷಯ: ರೌಕೆಬಂಟಿ ತಾಲೂಕಿನ ಅಂಗವಿಕಲರ ಪಿಂಚಣಿ ವಿತರಣೆ, ಆದಾಯ ಪ್ರಮಾಣ ಪತ್ರ ಹಾಗೂ ಇತರೆ ಸಮಸ್ಯೆಗಳ ಕುರಿತು ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ. ಕರ್ನಾಟಕ ರಾಷ್ಟ್ರ ಪಕ್ಷ ರೌಕೆಬಂಟಿ ತಾಲೂಕು ಘಟಕದ ವತಿಯಿಂದ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ತಾಲೂಕಿನ ಅನೇಕ ಅಂಗವಿಕಲರು ಕಳೆದ ಸುಮಾರು 3 ತಿಂಗಳಿಂದ ಪಿಂಚಣಿ ಪಡೆಯದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜೀವನ ನಿರ್ವಹಣೆ ಈ ಪಿಂಚಣಿಯಿಂದಲೇ ಅವಲಂಬಿಸಿರುವುದರಿಂದ ಫಲಾನುಭವಿಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಕಚೇರಿ ಕರೆಸುವುದು ಮಾನವೀಯತೆಯ ದೃಷ್ಟಿಯಿಂದ ಸರಿಯಲ್ಲ. ಅಂಗವಿಕಲರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು: ಕಳೆದ 3 ತಿಂಗಳಿಂದ ಅಂಗವಿಕಲರ ಪಿಂಚಣಿ ಜಮಾವಾಗದಿರುವುದು, ಆದಾಯ ಪ್ರಮಾಣ ಪತ್ರ ಅನಗತ್ಯ ವಿಳಂಬ ಹೆಚ್ಚಾಗಿರುವುದು, ಅಂಗವಿಕಲರ ಕಚೇರಿಗಳಲ್ಲಿ ಅಂಗವಿಕಲರ ಸ್ನೇಹಿ ಸೌಲಭ್ಯಗಳು ಕೊರತೆ, ಅದೇ ರೀತಿಯಾಗಿ ಅರ್ಜಿಯ ಸ್ಥಿತಿಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡದಿರುವುದು ಮತ್ತು ಹಿರಿಯ ನಾಗರಿಕರಿಗೆ ತೀವ್ರ ಅಂಗವಿಕಲರಿಗೆ ವಿಶೇಷ ಆದ್ಯತೆ ನೀಡದಿರುವುದು. ಆ ರೀತಿ ಆದ್ಯತೆ ನೀಡುವ ಕುರಿತು ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಅವ್ರ ಮನವಿ ಪ್ರಕಾರ ಕಳೆದ 3 ತಿಂಗಳಲ್ಲೆಲ್ಲ ಬಾಕಿ ಇರುವ ಪಿಂಚಣಿ ತಕ್ಷಣ ಬಿಡುಗಡೆ ಮಾಡಬೇಕು. ಆದಾಯ ಪ್ರಮಾಣ ಪತ್ರವನ್ನು ನಿಗದಿತ ಅವಧಿಯೊಳಗೆ ವಿಸ್ತರಣೆ ಮಾಡುವಲ್ಲಿ ಕ್ರಮ ಕೈಗೊಳ್ಳಬೇಕು. ಅಂಗವಿಕಲರಿಗೆ ಪದೇ ಪದೇ ಕಚೇರಿಗೆ ಅಲೆದಾಡದಂತೆ ವಿಶೇಷ ವ್ಯವಸ್ಥೆ ಮಾಡಬೇಕು. ತಾಲೂಕು ಮಟ್ಟದಲ್ಲಿ ಅಂಗವಿಕಲರ ಸಮಸ್ಯೆಗಳಿಗೆ ಪ್ರತ್ಯೇಕ ಸಹಾಯ ಕೇಂದ್ರ ಅಥವಾ ವಿಶೇಷ ಕೌಂಟರ್ ತೆರೆಯಬೇಕು. ಅಂಗವಿಕಲರಿಗೆ ಸಂಬಂಧಿಸಿದ ಎಲ್ಲ ಅರ್ಜಿಗಳನ್ನು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕಂತ ಒಂದು ಮನವಿ ಕೊಡ್ತಾ ಇದ್ವಿ. ಮನವಿ ತಗೋಬೇಕು. ಆ ಮನವಿ ಶೀಲ ಹಾಸ್ಪಿಟಲ್ ಅಧ್ಯಕ್ಷ ಆಯ್ತು. ಅವ್ರ ಮುಂದೆ ಕೂರಿಸ್ಕೊಡ್ರಿ, ಫೋಟೋ ತಗೋ. ಅವರಿಂದ ಇವರಿಂದ ಕೊಡಿಸ್ತಾರೆ. ಸರಿ, ನಾವು ಒಂದು ಫೋಟೋ ತೆಗಿ. ಅಲ್ಲೇ ಕುಂಡ್ರ ಮನೆ ಕೆಳಗೆ ಕೈ ಹಿಡ್ರಿ. ಆಯ್ತು. ನಮ್ಮ ಅಂತಲ್ಲಿ ಏನು ಇರ್ತೀವಿ